ಪಂಚಾಯತು ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ದಿನಾಂಕ 23/1/2026ರಿಂದ 27/1/2026 ಅಂದರೆ 5 ದಿವಸಗಳ ಕಾಲ ನಮ್ಮ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ DC ಪಾರ್ಕ್ ಆವರಣದಲ್ಲಿ ಒಂದು ಅದ್ಭುತವಾದಂತಹ ಒಂದು ಪುಷ್ಪಲೋಕವೇ ಅನಾವರಣಗೊಂಡಿದೆ. ಸೊ ಇಂಥ ಒಂದು ಫಲಪುಷ್ಪ ಪ್ರದರ್ಶನವನ್ನು ಈ ಬಾರಿ ವಿಶೇಷತೆಯಿಂದ ಭಾಳ ವಿನೂತನವಾಗಿ ಮಾಡಲಾಗಿದೆ. ಆ ವಿನೂತನವಾದಂಥ ಪರಿಕಲ್ಪನೆಗಳೊಂದಿಗೆ ಎಲ್ಲ ಇಲಾಖೆಗಳಲ್ಲಿರ್ತಕ್ಕಂಥ ಒಂದು ಯೋಜನೆಗಳನ್ನು ಕುರಿತು ವಿವಿಧ ಥೀಮ್ಗಳನ್ನು ಅನುಸರಿಸಿ ಪುಷ್ಪಗಳಿಂದ ಹಲವಾರು ಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯಿಂದಲೂ ಕೂಡ ರಿಯಾಯಿತಿ ದರದಲ್ಲಿ ಸಾರ್ವಜನಿಕರಿಗೆ ಸೀರೆಯನ್ನು ಮಾರಾಟ ಮಾಡುವಂಥ ಒಂದು ಮಳಿಗೆಯೂ ಕೂಡ ಇರೋದರಿಂದ ಎಲ್ಲ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ವಿಶೇಷವಾಗಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಹೂಗಳಿಂದ ವಿವಿಧ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ. ಸಾಮಾನ್ಯವಾಗಿ ಹೂಗಳು ಅಂತ ಹೇಳಿದರೆ ಅದು ನೋಡಲಿಕ್ಕೆ ಹಿಡಿಲಿಕ್ಕೆ ಅಗರ ಅಂತ ಅಂದರೂ ಕೂಡ ಆ ಹೂಗಳನ್ನು ಬಳಸ್ಕೊಂಡು ನಾವು ವಿನೂತನವಾದಂಥ ರೀತಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಜನರನ್ನು ಆಕರ್ಷಣೆ ಮಾಡತಕ್ಕಂಥ ಒಂದು ಕಾರ್ಯವನ್ನು ಮಾಡಲಾಗಿದೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರ ಒಂದು ಕಾಳಜಿಯಿಂದ ಈ ಬಾರಿ ವಿನೂತನವಾಗಿ ಇಡೀ ಒಂದು ಪುಷ್ಪಲೋಕವೇ ಅನಾವರಣಗೊಂಡಿದೆ. ಎಲ್ಲ ಸಾರ್ವಜನಿಕರು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ವಿಶೇಷವಾಗಿ ಮಕ್ಕಳು, ಯಾಕೆ ಅಂತ ಹೇಳಿದರೆ ಎಷ್ಟೋ ಮಕ್ಕಳಿಗೆ ಒಂದು ಹೂಗಳನ್ನು ಪರಿಚಯಿಸುವಂಥದ್ದಾಗ್ಬೋದು ಅಥವಾ ಆ ಒಂದು ನಮ್ಮ ತರಕಾರಿಗಳಿಂದ ವಿನೂತನವಾಗಿರ್ತಕ್ಕಂಥ ಮಾಡಿರುವಂಥ ಥೀಮ್ ಪಾರ್ಕ್ಗಳನ್ನು ನಾವು ಮಕ್ಕಳು ಪರಿಚಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಸಾರ್ವಜನಿಕರಿಗೆ ವಯಸ್ಕರಿಗೆ 30 ರೂಪಾಯಿ ಒಂದು ದರವನ್ನು ನಿಗದಿಪಡಿಸಲಾಗಿದೆ. ಯಾರು ವಿದ್ಯಾರ್ಥಿಗಳು ಬರ್ತಾರೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರದಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುತ್ತೆ. ಹಾಗಾಗಿ 5 ದಿನಗಳ ಒಂದು ಫಲಪುಷ್ಪ ಪ್ರದರ್ಶನವನ್ನು ಎಲ್ಲರೂ ಕೂಡ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಪ್ರತಿದಿನ ಸಂಜೆ 6ರಿಂದ 10 ಗಂಟೆಯವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಸ್ಥಳೀಯ ಕಲಾವಿದರು ಮತ್ತು ಬೇರೆ ಕಡೆಯಿಂದ ಬಂದಿರತಕ್ಕಂಥ ಕಲಾವಿದರಿಂದ ಒಂದು ಕಲಾವಂತಿಕೆಯನ್ನು ಪ್ರದರ್ಶನ ಮಾಡುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದರಿಂದ ಒಂದು ಫಲಪುಷ್ಪ ಪ್ರದರ್ಶನದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಸಾರ್ವಜನಿಕರು ಸಂಜೆಯ ವೇಳೆ ಬಂದು ಅದರ ಒಂದು ಆಕರ್ಷಣೆಯ ಒಂದು ಕಲಾವಂತಿಕೆಯ ಆಕರ್ಷಣೆಯನ್ನು ನೋಡ್ಬೋದು ಅಂತೇಳಿ. ನಮಸ್ಕಾರ, ನಾನು ನಿಮ್ಮ ಗಾಯಕಿ ಡಾಕ್ಟರ್ ಶಮಿತಾ ಮಲ್ನಾಡ್ ಮಾತಾಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಇಲಾಖೆ ಮಂಡ್ಯ ಇವರ ವತಿಯಿಂದ ನಡೀತಾ ಇದೆ 2025-26ನೇ ಸಾಲಿನ ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನದ ಕಾರ್ಯಕ್ರಮಗಳು. ಇದರ ಅಂಗವಾಗಿ ಜನವರಿ 26ನೇ ತಾರೀಕು ಸೋಮವಾರ ಸಂಜೆ ನಾನು ಬರ್ತಾ ಇದ್ದೀನಿ ನಮ್ಮ ಇಡೀ ತಂಡದೊಂದಿಗೆ ಸಂಗೀತದ ರಸದೌತಣವನ್ನು ನಿಮಗೆ ನೀಡೋದಕ್ಕೆ ಸಕ್ಕರೆ ನಾಡು ಮಂಡ್ಯಕ್ಕೆ. ಅವತ್ತಿನ ವಿಶೇಷ ಕಾರ್ಯಕ್ರಮ ಏನಿರುತ್ತೆ ಅಂದರೆ ವಿಶೇಷ ಮಹಿಳಾ ವಾದ್ಯಗಾರರು ನನ್ನ ಜೊತೆಗಿರ್ತಾರೆ. ಜನನಿ ತಂಡವನ್ನು ಕರ್ಕೊಂಡು ನಾನು ಬರ್ತಾ ಇದ್ದೀನಿ. ಬನ್ನಿ, ನೀವು ಸೇರಿ ಈ ಒಂದು ವಿಶೇಷವಾದಂಥ ಸಂಗೀತದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಸಂಗೀತ ನೃತ್ಯದೊಂದಿಗೆ ಮನರಂಜನೆಯೊಂದಿಗೆ ನಲಿಯೋಣ. ನಮಸ್ಕಾರ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಶಿವ ರಮೇಶ್ ಮಾತಾಡ್ತಿದ್ದೇನೆ. ಬಂಧುಗಳೇ, ವಿಷಯ ಏನು ಅಂದರೆ ಪ್ರತಿ ವರ್ಷದಂತೆ ನಮ್ಮ ಮಂಡ್ಯ ಜಿಲ್ಲಾ ತೋಟಗಾರಿಕೆ ಇಲಾಖೆ, ಜಿಲ್ಲಾ ತೋಟಗಾರಿಕೆ ಸಂಘ, ಜಿಲ್ಲಾ ಪಂಚಾಯತ್, ಮಂಡ್ಯ ಜಿಲ್ಲಾ ಆಡಳಿತದ ವತಿಯಿಂದ 2026ನೇ ಫಲಪುಷ್ಪ ಪ್ರದರ್ಶನ ಮಂಡ್ಯ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ನಡೀತಾ ಇದೆ. ಈಗಾಗಲೇ ಕಾರ್ಯಕ್ರಮ ಪ್ರಾರಂಭಗಳಾಗಿದ್ದಾವೆ ಮತ್ತು ವಿಶೇಷ ಏನಂದರೆ ನಾಳೆ 25ನೇ ತಾರೀಕು ಸಂಜೆ 6 ಗಂಟೆಗೆ ಈ ನಿಮ್ಮ ಪ್ರೀತಿಯ ಶಿವರಮೇಶ್ ಮತ್ತು ಸಂಗಡಿಗರಿಂದ ವೈವಿಧ್ಯಮಯವಾದ ಜಾನಪದ ಜೇಂಕಾರ ಕಾರ್ಯಕ್ರಮವನ್ನು ನಮ್ಮ ತಂಡ ನಡೆಸಿಕೊಳ್ಳಲಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ನನ್ನ ಪ್ರೀತಿಯ ಎಲ್ಲ ಕಲಾವಿದರು ಭಾಗವಹಿಸಲಿದ್ದೇವೆ. ಬನ್ನಿ, ಮಂಡ್ಯ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣಕ್ಕೆ ಫಲಪುಷ್ಪ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಿ. ಜಾನಪದ ಗೀತೆಗಳನ್ನು ಕೇಳಿ ಆಸ್ವಾದಿಸಿ ಆನಂದಿಸಿ ಕಲಾವಿದರನ್ನು ಆಶೀರ್ವದಿಸಿ. ಧನ್ಯವಾದಗಳು.